ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಲ್ಲಿರೋ ನಮ್ಮ ಕುಣಿಗದಲ್ಲಿರೋ ಪ್ರಸಿದ್ಧವಾದ ಬೆಟ್ಟ ಅಂತ ಅಂದರೆ ಉತ್ತರದುರ್ಗದ ಬೆಟ್ಟ. ಈಗ ಎಲ್ಲರೂ ನಾನು ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ನಮ್ಮಿಬ್ಬರು ತಮ್ಮಂದಿರೋ ಉತ್ತರದುರ್ಗಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆಗಡೆ ಇರೋನ ತರ್ಸ. ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವರು ಮಂಜ ಅಂತ, ಇವನು ಓಂಕಾರು. ಈ ಕಡೆ ತಿರ್ಗ ಇವನ್ ಗೊತ್ತಲ್ಲ ನಿಮ್ಗೆ, ಹೆಸರು ಹೇಳ್ಬೇಡ. ಹೆಸರಿಲ್ಲ ಕಣ ಅವನಿಗೆ. ಇದು ಕುಣಿಗಲ್ಲಿಂದ ಒಂದು 20 ಕಿಲೋಮೀಟ್ರ್ ಹಿಂದ್ಗಡೆ. ನೋಡಿ ನಮ್ಮಮ್ಮ ಅಲ್ಲಿ ಅದೇನಪ್ಪ ಕರ್ಪೂರ ಎಲ್ಲ ಹಚ್ಬಿಟ್ಟು ಬರ್ತೈತೆ. ನಮ್ಮೂರ್ ಸೈಡ್ ಏನಾರ ಮಳೆ ಏನಾರ ಬರ್ಲಿಲ್ಲ ಅಂತ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ರು. ಯಾವ ಟೈಮಲ್ಲಿ ಬರ್ತಾ ಇದ್ದು ಅಂದ್ರೆ ಯಾವ ಟೈಮಲ್ಲಮ್ಮ? ಇದು ಸುಸ್ತಾಗವ್ರೆ. ನಮ್ಮೂರಲ್ಲಿ ಪ್ರತಿ ವರ್ಷನೂ ಇಲ್ಲಿ ಪೂಜೆ ಮಾಡಕ್ಕೆ ಅಂತಾನೆ ಬರ್ತಾರೆ. ನಮ್ಮೂರವರೆಲ್ಲ ಸೇರಿಸಿ ವರ್ಷಕ್ಕೊಂದ್ಸತಿ ಬರ್ತಾರಂತೆ ಟೆಂಪೋ ಮಾಡ್ಕೊಂಡು. ಅವಾಗ ನಮ್ಮಮ್ಮ ಟೆಂಪೋದಲ್ಲಿ ಬಂದಿದ್ದು ಅವ್ರ ಜೊತೆ. ಅದೇ ಫಸ್ಟ್ ಅಲ್ವೇನಮ್ಮ? ಟ್ರ್ಯಾಕ್ಟ್ರು ಇಲ್ಲಾಂದ್ರೆ ಟೆಂಪೋ. ಅಲ್ಲಿ ಮೇಲ್ಗಡೆ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಅಲ್ಲೇ ತಿಂದು ಹೋಯ್ತಾ ಇದ್ದಿದ್ದು. ಇವರು ಒಂದು 10-15 ಸತಿ ಬಂದಿದ್ದೀನಿ. 15 ಸತಿ ಅಲ್ಲ, ಒಂದು 10 ಸತಿ ಬಂದಿದ್ದೀನಿ. ನೀನು ಒಂದು 10 ಸಲ ಬಂದಿದ್ಯಾ? ಇವ್ರ ಜೊತೆನೆ ಬಂದಿದ್ದೀನಿ. ಬರೋಣ. ಎಲ್ಲ ಯಾವ್ದಕ್ಕೆ? ಇದು ಚಿಗರಿ ಬೆಟ್ಟ. ಚಿಗರಿ ಅಲ್ಲ ಕಣ. ಓ ಅದ್ ಬಿಡಪ್ಪ, ಅದು ಸರಿಯಾಗಿತ್ತು ಮಾತ್ರ. ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೋಟಿ ಕೋಟಿ ಹಾಕವ್ರೆ. ನೋಡಿದ್ರೆ ಅಲ್ಲೊಂದು ರೋಡ್ ಮಾಡಿಸಿಲ್ಲ, ಏನಂದ್ರೆ ಏನಿಲ್ಲ. ಕಣೋ, ಮೆಟ್ಲು ಮಾಡ್ಸೋಕೆ ಇದನ್ನ ಜಾಸ್ತಿ ಮಾಡೋರು ಕಣೋ. ಬಂಡೆನ ಕೊರ್ಸಿರೋದು ಅಷ್ಟೇನೆ. ಇವ್ನು ನೋಡು, ಮುಕ್ಲರ್ ಕಣಲ್ಲ ಹತ್ತವನೇ. ಧನ್ವಿ ನೀನೇ ಕಳ್ಳ ವೇಸ್ಟು. ನೋಡು ಪಿಳ್ಳೆ ನೋಡಿ ಹೆಂಗ ಹತ್ತವನೇ. ನೋಡಿ ಇಷ್ಟೇ ಡೆವಲಪ್ಮೆಂಟ್ ಮಾಡಿರೋದು. ಮುಂದಕ್ಕೆಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಎತ್ಕೊಂಡು ಯಾವ ಕಡೆಗೆ ಬೇಕು ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಒಂದು ಆರೋ ಮಾರ್ಕ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಈ ಕಡೆ ಒಂದು ಜಾಗ ಐತಲ್ಲ, ಇಲ್ಲಿರೋರೆಲ್ಲ ಕಾಸು ಹೊಡೆದು ಎಲ್ಲ ಅವ್ರ ಮನೆ ತುಂಬಿಸ್ಕೊಂಡವ್ರೆ ಹೊರ್ತು ಇಲ್ಲಿ ಯಾವನು ಒಂಚೂರು ₹1 ಕೆಲಸ ಮಾಡೋಕೆ ಹೋಗಿಲ್ಲ. ಇಲ್ಲಿ ಎಲ್ಲ ಕಾಸು ಹೊಡೆದಿರೋದೇ ಜಾಸ್ತಿ. ನಮ್ಮೂರು ನಾನು ಹೇಳ್ತೀನಿ ಕಣ, ಆ ಬೋಳಿ ಮಕ್ಕಳೆಲ್ಲ ಹಿಂಗೆ ಮಾಡೋದು ಕಾಸು ತಗೊಂಡು ಸರ್ಕಾರದಿಂದ. ಏನು ಆ ಸಂಘದವರು ಅವ್ರಿಗೇನು ಹಾಕೊಂಡು ಕೊಡ್ತಾರೆ ಕರೆಕ್ಟಾಗೆಲ್ಲ ಚೆಕ್ ಮಾಡಿದ್ರೆ. ಎಷ್ಟು ಚೆನ್ನಾಗಿರೋ ಬೆಟ್ಟ, ಹೆಂಗೆ ಡೆವಲಪ್ ಮಾಡ್ಬೋದು ಗೊತ್ತಾ? ನಾವು ಆಚೆ ಕಡೆ ಎಲ್ಲ ಸುತ್ತಾಡಿರೋದು ನೋಡಿ ಎಲ್ಲ. ಇನ್ನೂ ನಮ್ಮ 3 ಬೆಟ್ಟನ ಯಾವ ಥರ ಮಾಡ್ಬೋದು ಅಂತ ಬೇಕಾರೆ ಅವರೆಲ್ಲರೂ ಅವ್ರು ಮಾತ್ರ ಟ್ರಿಪ್ಗಳು ಹೊಡ್ಕೊ ಬರ್ತಾರೆ. ನೋಡಿದ್ರೆ ನಮ್ಮೂರು ಬೆಟ್ಟ ಹಿಂಗೆ ಮಾಡವ್ರೆ. ಪೋಲ್ಗಳು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದನ್ನು ನೋಡಿಲಿ ಎಲ್ಲ ಅಲ್ಲಾಡ್ತಾವೆ. ಸುಮ್ಮನೆ ಎಲ್ಲ ಮುರಿಗಿದೋದತ್ಲೋ. ಇದಿನ್ನು ಇವಾಗ ಕಣ ಇಲ್ಲೇ ಟೂರಿಸ್ಟ್ ಪ್ಲೇಸ್ ಆಗಿರೋದು. ಆಗಲೇ 1.5 ವರ್ಷ 2 ವರ್ಷ ಆಗೈತೆ ಅಷ್ಟೇ ಇದಾಗಿರೋದು. ಎಲ್ಲೆಲ್ಲಿ ಮೆಟ್ಲು ಮಾಡ್ಬೇಕಾರೆ ಅಲ್ಲಿ ಮಾತ್ರ ಮಾಡವ್ರೆ, ಇಲ್ಲಿ ಮಾತ್ರ ಮಾಡಕ್ಕೆ ಹೋಗಿಲ್ಲ. ನೋಡಿ ಇವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿಸಿರೋದು ಎಲ್ಲ ಕಿತ್ತೆಲ್ಲ ಕೈಗೆ ಬರ್ತವೆ ಅಷ್ಟೇ. ಅಲ್ಲಿ ತೋರಿಸಿದೆ ಅದೇ ಇನ್ನೂ ಕಮ್ಮಿ. ಇಲ್ಲಿ ನೋಡ್ರಿ ಎಲ್ಲ ಕೈಗೆ ಬರ್ತಾವೆ. ಇಲ್ಲಿ ಇದನ್ನ ಕ್ವಾಲಿಟಿ ಚೆಕ್ ಮಾಡಿದವನು, ಇಲ್ಲಿ ಬಂದು ಪರಿಶೀಲನೆ ಮಾಡಿದವನು, ಅವನಿಗೆ ಹೊಟ್ಟೆಗೆ ಅನ್ನ ತಿಂತಾನೋ ಏನು ತಿಂತಾನೋ ಅಂತನೋ ಗೊತ್ತಾಗಲ್ಲ. ಬಾರಮ್ಮ, ನಮ್ಮೂರು ಕಣಮ್ಮ ಇದು. ನಾವೇನು ಬೇರೆ ಊರಿಗೆ ಹೋಗಿ ಏನಾರು ಹೋಗಿ ಹೇಳ್ತಾ ಇದ್ದೀನ? ನಾನು ಸಿಕ್ಕಾಪಟ್ಟೆ ಸುತ್ತಾಡಿದ್ದೀನಿ ಗುರು. ಆದ್ರೆ ಈ ಥರ ಎಲ್ಲ ಕಡೆನೂ ಕರಪ್ಷನ್ ಇರ್ತದೆ. ನಮ್ಮೂರಲ್ಲಿ ನಮ್ಮ ಅಯ್ಯ ಬಿಡಲ್ಲ ಅಷ್ಟೇ. ಹಾ ನೋಡಿ ಎಲ್ಲ ಕೈಗೆ ಬಂದ್ಬಿಟ್ಟೋ ಕಣ ಇಲ್ಲಿ. ನಮ್ಮೂರ್ ಕೆರೆ, ನಮ್ಮೂರ್ ಕೆರೆ ಅದು. ಯಾರ್ಯಾರು ಇಲ್ಲಿ ಗಂಟೆ ವಿಡಿಯೋ ನೋಡ್ತಾ ಇದ್ದೀರಾ, ಆಂಜನೇಯನ ದೇವಸ್ಥಾನ ಎಲ್ಲರೂ ಕೈ ಮುಕ್ಕೊಳ್ರಿ.
ಏನೋ ಅರ್ಕೆ ಕಟ್ಟದ ನೋಡಿ, ಈ ಥರ ಕಲ್ಗಳು ಜೋಡಿಸಿದ್ರೆ ಇಲ್ಲಿ ಬಂದು ಅರ್ಕೆ ಕಟ್ಟಿದೆಲ್ಲ ನಿಜ ಆಯ್ತದಂತೆ. ನಮ್ಮಮ್ಮ ಎಲ್ಲ ಇಲ್ಲಿ ಹಂಗೆ ಬೆಳ್ಕೊತಾಳೆ. ನೋಡಿ ಯಾವ ಥರ ಇದೆ, ದಟ್ಟ ಕಾಡಿದ್ದಂಗೆ. ದಟ್ಟ ಕಾಡೇನು ಆ ಥರ ಏನಿಲ್ಲ, ನಾರ್ಮಲ್ ಒಂಥರ ಸಿಂಪಲಾಗಿ ಚೆನ್ನಾಗೈತೆ. ಇನ್ನು ಇವಾಗಿನ್ನೂ ಅರ್ಧ ಏನೋ ಹತ್ತಿದೀವಿ ಅಷ್ಟೇ, ಇನ್ನೂ ಜಾಸ್ತಿ ಐತೆ ಆ ಥರದ್ದು. ನಮ್ಮ ಸರ್ಕಾರದವರು ಈ ಥರ ಎಲ್ಲ ಕಾಸು ಕೊಟ್ಟು ಬಜೆಟ್ ಎಲ್ಲ ಕೊಟ್ಟು ವೇಸ್ಟ್ ಮಾಡೋದ್ಕಿಂತ ಅಲ್ಲೈತೆ ನೋಡ್ರಿ, ನಮ್ಮೂರು ಬೆಟ್ಟಕ್ಕೆ ಏನಾರ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಅಲ್ಲಿಂದ ಇದು ಕೇಬಲ್ ಅಲ್ಲಿಂದ ಇಲ್ಲಾಂತಂದರೆ ಬೆಟ್ಟದ ಮೇಲ್ಗಡೆ ಕೇಬಲ್ ಕಾರ್ ಹಾಕ್ಸ್ರಿ, ಇಲ್ಲಾಂತಂದರೆ ಜಿಪ್ ಲೈನಾರ ಮಾಡಿಸ್ರಿ. ಜಿಪ್ ಲೈನು ಕೇಬಲ್ ಕಾರ್ ಏನಾರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಜನ ಇನ್ನೂ ಜಾಸ್ತಿ ಟೂರಿಸ್ಟ್ ಜನಗಳು ಬರ್ತಾರೆ. ಅಂದರೆ ಸುತ್ತಮುತ್ತ ವ್ಯೂ ಎಲ್ಲ ಹೆಂಗಿರ್ಬೋದು ಅದೆಲ್ಲ ಇನ್ನೂ ನಮ್ಮೂರೆಲ್ಲ. ಏನು ನಮ್ಮಂಥರ ಆಶೀರ್ವಾದ. ನಮ್ಮೂರು ಡೆವಲಪ್ ಆಯ್ತದ ಕಣೆ, ನಮ್ಮೂರು ಟೂರಿಸ್ಟ್ ಸ್ಪಾಟ್ ಕಣೆ, ನಮ್ಮೂರು ಟೂರಿಸ್ಟ್ ಸ್ಪಾಟು. ಅಲ್ಲಿ ಪಾರ್ಕಿಂಗಲ್ಲಿ ಬರೀ 20 ರೂಪಾಯಿ ಯಾರೋ ಸಂಘದವ್ರು ಕೇಳ್ತಾರೆ ಅಂದ್ಬಿಟ್ಟು ಅಲ್ಲೇ ಅವ್ರ ಹತ್ರನೇ ಕಾಸು ಕೇಳ್ತಾವ್ರೆ. ಹಾಂ ಹಾಂ ಸಂಘದವನು ಅಂತಾನ ತಾತ. ನಾವಿಲ್ಲೇ ಸಿದ್ದೇಮಣಿಪಾಳ್ದವ್ರು ಅಂತ ಹೇಳಿದ್ರೆ ನಾನು ನಿಮ್ಮ ಊರಿಗೆ ಬಂದ್ಬಿಟ್ಟು ಹಂಗೆ ಗಾಡಿ ಹಾಕ್ಬಿಟ್ಟು ಕಾಸು ಏನಾರ ಕೇಳ್ತೀನಿ. ನಾನೇ ಹಂಗಾರೆ ನಿಮ್ಮೂರಿಗೆ ಅಲ್ಲೇ ಹಾಕಿ ಬರ್ಬೋದಾಗಿತ್ತಲ್ಲ ಅಂತೇನೆ ಅವನು. ಬೆಟ್ಟ ಹತ್ಬೇಕಾರೆ ಈ ಥರ ಐತೆ ನೋಡೋದು. ಇಲ್ಲೇ ಎಷ್ಟೋ ಚೆನ್ನಾಗೈತೆ ನೋಡಲ್ಲ, ಅವ್ರು ಮಾಡಿರೋದ್ಕಿಂತ ಎಲ್ಲ ಕಬ್ಬಣದಲ್ಲಿ ಹಾಕಿ ನೋಡಿ. ಇಲ್ಲೊಂದು ಏನು ಅಂದ್ರೆ ಏನು ಒಂದು ಮಾರ್ಕ್ ಮಾಡಿಲ್ಲ, ಏನಂದ್ರೆ ಏನೂ ಇಲ್ಲ, ಕೊಂಪೆ ಥರ ಮಾಡಾಕವ್ರೆ. ನೀನೇ ಒಬ್ಬ ಗೈಡರ್ ಆಗಿ ಸೇರ್ಕೊಬಿಡಿಲಿ. ಹಾಂ ನೀನೇ ಒಬ್ಬ ಗೈಡರ್ ಆಗಿ. ರೈಟ್, ಗೈಡರ್ ಆಗಿ ನಾವು ಇಷ್ಟು ಎಲ್ಲ ಹೇಳೋಕೆ ಹೋಗಲ್ಲ. ಹಾಂ ಏನು ಮಳೆ ಬರ್ಲಿಲ್ಲ ಅಡುಗೆ ಮಾಡೋ ಐಟಮ್ನೆಲ್ಲ ಈ ಕಡೆ ಪಕ್ಕದಲ್ಲಿ ಫಸ್ಟೆಲ್ಲ ಹಿಂಗಿತ್ತು ಮೆಟ್ಲುಗಳು. ಪೂಜೆ ಮಾಡ್ಕೊಂಡು ಹೋದ್ರೆ ಆಮೇಲೆ ಮಳ್ರ ಹಿಂಗೆ ಮಾಡ್ತಾರೆ. ಮಳ್ರೈನ ಒಂದ್ ಮಣ್ಣಲ್ಲಿ ಒಂದ್ ಗೊಂಬೆ ಮಾಡ್ಕೊಂಡು ಎಲ್ಲಾರ ಮನೇಲೂ ಬಿನ್ಗೆಲಿ ನೀರು ಇಸ್ಕೊಂಡು ಹೋಗೋದು. ಉಯಿಸ್ಕೊಂಡು ದುಡ್ಡು ಹಾಕ್ಬಿಟ್ಟು ಲಾಸ್ಟಲ್ಲಿ ಅದೇ ಕಾಸಲ್ಲಿ ಚರ್ಪ್ ಮಾಡಿಸೋದು ದೇವಸ್ಥಾನದಲ್ಲಿ. ಅದೇ ಲಾಸ್ಟಲ್ಲಿ ಹೊಲಕ್ಕೆ ನಾವೊಂದು 10 ರೂಪಾಯಿ ಕೊಟ್ಬಿಟ್ಟು ಮನೆಯವರೆಲ್ಲ ಹೋಗ್ತೀವಿ ನಾವು. ಇಲ್ಲಿ ನೋಡಿ ನಮ್ಮ ಪಿಳ್ಳೆಗಳು ಎತ್ತುತ್ತಾ ಇದ್ದಾವೆ, ಒಂಚೂರು ಸುಸ್ತಾದಂಗೆ. ಕೆಳಗಡೆ ಮಾತ್ರ ನಾನು ಸ್ವಲ್ಪ ದೂರ ಎತ್ಕೊಬಂದೆ. ಈಗ ನೋಡಿದ್ರೆ ಅವರೇ ನಮ್ಗಿಂತ ಇನ್ನೂ ಮುಂದೆಗಡೆ ಅವರೇ. ನಾನೇ ಕಣ ಎತ್ಕೊಬಂದಿದ್ದು. ಅಲ್ಲೆಲ್ಲ ಇನ್ನೂ ಮಂಜೆಲ್ಲ ಕವರ್ ಆಗೈತಲ್ಲ, ಮೆಟ್ಲಿಲ್ಲ ಹಂಗೆ ನೋಡ, ಇಲ್ಲಿಂದ ಹಿಡ್ದು ಅಲ್ಲಿ ಗಂಟೆ ಅಷ್ಟೇ ಮಾಡಿರೋದು. ಏನೂ ಇರಲಿಲ್ಲ ನೋಡಿ, ಅದ್ರ ಇಲ್ಲೈತಲ್ಲ ಅದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಿದ್ದು ನಾವು. ಅಲ್ಲಿನೂ ಹೋದಾಗ ಅಲ್ಲಿ ಏನೂ ಸೇಫ್ಟಿನೇ ಇರಲಿಲ್ಲ ಬಿಡಲ್ಲಿ. ಇದನ್ನ ಕಂಬಿ ಕಟ್ಟವ್ರೆ. ಹಾಂ ಹಾಂ ಲೋಕಲ್ ಅವ್ರಿಗೆಲ್ಲ ಇಲ್ಲ ಅನಿಸುತ್ತೆ. ಹಾಂ ಇನ್ನೂ ಮಾಡಿಲ್ಲ, ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಲೋಕಲ್ಸ್ಗೆಲ್ಲ ಕಾಯಿಸ್ಕೋಬಾರ್ದು. ಅಡ್ರೆಸ್ ಪ್ರೂಫ್ ಬೇಕಾದ್ರೆ ಕೊಡ್ತೀನಿ, ನಂದು ಎಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇರೋದು. ಅದು ನಮ್ಮ ಕಾವೇರಮ್ಮನ ಕೆರೆಯಲ್ಲಿ ಕಾಣಿಸ್ತಾ ಇರೋದು. ದುಡ್ಡು ಮಾಡೋದಲ್ಲ ಹಾಕೊಂಡು ಆಗಲಿ, ಇಲ್ಲಿರೋರೆಲ್ಲ ಎಷ್ಟೊಂದು ಜನ ಮಾಡಾಕೋರ್ಕೊಳೋ ದುಡ್ಡು. 2 ಕೋಟಿನೂ ಎಷ್ಟು ಸ್ಯಾಂಕ್ಷನ್ ಏನೋ ಆಗೈತೆ ಕೊಣೈತೆ ಕ್ಲವ್. ನೋಡಿದ್ರೆ ಅಲ್ಲೊಂದು ರೋಡ್ ಮಾಡಿಸಿಲ್ಲ, ಏನಂದ್ರೆ ಏನೂ ಇಲ್ಲ. ಲೋಡೆ ಕೇಬಲ್ಗಳು. ಹಾಂ ಅಲ್ಲಿಂದ ಅಲ್ಲಿ ಜಿಪ್ಲೈನ್ ಮಾಡಿದ್ರೆ ಸಕ್ಕತ್ತಾಗಿರುತ್ತಲ್ಲ. ಹಾಂ ಲೋ ಚೈನಾದಲ್ಲೆಲ್ಲ ಲೋ ಯಪ್ಪ ಸ್ವಾಮಿ ಸೀರಿಯಸ್ ಒಳ್ಳೇದು ನೋಡ್ರಿ. ಕೋಟೆ ಆಗಿನ ಕಾಲದಲ್ಲೇ ಯಾವ ಥರ ಕಟ್ಟಿದ್ದಾರೆ, ಈಗಿನ ಕಾಲದಲ್ಲಿ ಈ ಥರ ಮಾಡೋರಿ. ನೋಡಿ ಯಾವ ಥರ ಅಲ್ಲ, ಇಷ್ಟು ಅಪ್ಪ ದಿಮ್ಮಿಗಳನ್ನೆಲ್ಲ ಹೆಂಗೆ ತಗೊಬಂದು ಜೋಡಿಸೋದ್ರು ಅಂತ. ಜೋಡ್ಸಿರ್ತಾರೆ, ಇಲ್ಲೇ ಕೊರ್ದಿರ್ತಾರೆ, ಎತ್ಕೊಂಡು ಇಕ್ತಾರೆ. ಎತ್ಕೊಂಡು ಇಕ್ಕಕ್ಕೆ ಅದೇನಿದ, ಇಲ್ಲಿ ಗಂಟೆ ಏನಾರು ಕ್ರೇನ್ಗಳು ಗಿನ್ಗಳು ಏನಾರು ಬಂದ್ಗಿಂದಿದ್ವಾ? ಇಲ್ಲಿ ನೋಡ್ರಿ, ಆಗಿನ ಕಾಲದಲ್ಲೇ ಕಟ್ಟಿರೋ ಅಂಥದ್ದು ಇಟ್ಕೆಗಳನ್ನ ಜೋಡಿಸಿ ಈ ಕಡೆ ಇಷ್ಟು ದೊಡ್ಡ ಬೆಟ್ಟದ ಮೇಲ್ಗಡೆ ಕಟ್ಟಿರೋದು. ನೋಡಲ್ಲೆಲ್ಲ ಕಾಣಿಸ್ತಾ ಇರ್ಬೋದು, ಎಲ್ಲ ಸುತ್ತಲೂ ಅದೇ ಥರನೇ ಕೋಟೆ ಥರ ಕಟ್ಟಿದ್ದಾರೆ ನೋಡಿ. ಎಷ್ಟೆಷ್ಟು ದಪ್ಪ ಕಲ್ಲುಗಳು. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಸಿಗದೆ ನಮ್ಮ ಬಸವಣ್ಣ ನೋಡ್ರಿ.
ಹ್ಞೂ ಅಲ್ಲಿ ಹೋದ್ರೇ ಮೇಲ್ಗಡೆ ದೇವಸ್ಥಾನ. ಆ ಕಡೆ ಹೋದರೆ ಮಾಮೂಲಿ ವೀವಿಂಗ್ ಸೈಟ್ ಸಿಗುತ್ತೆ. ಎಲ್ಲಿ ಅಲ್ಲ ಇಲ್ಲಿ ಮೇಲ್ಗಡೆ ಬಂದರೆ ಈ ಥರ ದೇವಸ್ಥಾನ ಸಿಗುತ್ತೆ ನೋಡಿ. ಇನ್ನೂ ಫಾಗಿನೂ ಹಂಗೆ ಒಂದು ಸ್ವಲ್ಪ ಐತೆ. ನಮ್ಮ ಕೆಂಪೇಗೌಡರು, ಬೆಂಗಳೂರು ಕಟ್ತಂಥ ಕೆಂಪೇಗೌಡರು ಇಲ್ಲೇ ಇದ್ದಿದ್ದು, ಸಿಡಿ ಮದ್ದು ಎಲ್ಲ ಇಲ್ಲೇ ತಯಾರು ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಕೆಂಪೇಗೌಡರು ಬಂದು ಇಲ್ಲಿ ಮಾಡ್ತಿದ್ರು. ಬೆಂಗಳೂರು ಇಲ್ಲೇ ಕಣ ನೀರ್ಲೆ ಯಾವಾಗಲೂ ಎಲ್ಲ ಯಾವುದೇ ಟೈಮಲ್ಲಿ ಬಂದರೂ ಇರುತ್ತೆ ಕಣ ನೀರು. ಇಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಇಲ್ಲೇ ಕಣ ಮಾಡ್ತಾ ಇದ್ದೀವಿ ನಾವು. ನಮ್ಮ ಕಡ್ಡಿ ಕರ್ಪೂರ ಎಲ್ಲ ಅಲ್ಲಿಂದ ಎತ್ಕೊಂಡ್ಬಿಡೋದೆ. ಕಡ್ಡಿ ಒಂದು ಹಚ್ಚು. ಕರ್ಪೂರ ಅಲ್ಲೆಲ್ಲೋ ಬೀಳ್ಸ್ಕೊಂಡ್ಬಿಟ್ರೆ. ಇದು ಹೊರಗಡೆ ಹೋದ್ರೆ ಶಿವ. ನಾವೆಲ್ಲೇ ಹೋದ್ರೂ ನಮ್ಮ ಭಾರತದಲ್ಲಿ ಕಾಣಿಸೋದೇ ಶಿವ. ಎಂತೆಂಥ ಬೊಂಬಾಟ್ ಪ್ಲೇಸ್ಗೆ ಹೋದ್ರೂ ನಮ್ಮ ತಮ್ಮಡು ನೋಡಿ ಫಾಗೆಲ್ಲ ಈಗ ಕ್ಲಿಯರ್ ಆಯಿತು. ಈ ಪ್ಲೇಸಸ್ ಎಲ್ಲ ಇರೋದು ದೇವಸ್ಥಾನದ್ದು ಬ್ಯಾಕ್ ಸೈಡು. ದೇವಸ್ಥಾನ ಇರೋದಲ್ಲ ಆ ಕಡೆ ಸೈಡು, ಬ್ಯಾಕ್ ಸೈಡ್ ಹಿಂಗೈತೆ. ನಮ್ಮ ಪಿಳ್ಳೆಗಳು ಬಂದಿರೋದೇ ಇದೆ ಫಸ್ಟು ಟೈಮು. ಅವ್ರು ಇನ್ನೂ ಒಂದು 10-20 ವರ್ಷ ಆದ್ರೂ ಆಮೇಲಿಂದ ವಿಡಿಯೋ ನೋಡ್ತಾರೆ ಅಲ್ವನಾ ಇಂಥವ್ರ ಜೊತೆ ಬಂದಿದೆ ಅಂತ. ಇದೇ ಫಸ್ಟ್ ಅದ ನಮಗ ಬಂದಿರೋದು. ನಾನು ನಮ್ಮ ಅಮ್ಮನ ಜೊತೆ ಫಸ್ಟ್ ಟೈಮ್ ಬಂದಿರೋದು. ಅವನಾಗ ಎತ್ತಿರೋದು ನಮ್ಮ ಪಿಳ್ಳೆ. ಇವನು ಅವ್ನು ನೋಡು ವೇಸ್ಟ್ ಅದಕ್ಕೆ ಚೆನ್ನಾಗಿರೋದೆಲ್ಲ ಇಲ್ಲಿ ಫುಲ್ ಹಿಂಗೈತಲ್ಲ ಅಲ್ಲಿ